ಶ್ರೀಪಾದ್ ಅವರಿಗೆ ದೇವರು ಒಳ್ಳೆ ಆರೋಗ್ಯ ಕೊಡ್ಲಿ. ಅವರು ನಮ್ ಕಚೇರಿ ಮುಂದೆ ಹೋಗ್ತಾರೋ ಬಿಡ್ತಾರೋ, ನಾವಂತೂ ಆಹ್ವಾನ ಮಾಡಿಲ್ಲ. ಈಗ ಏನಾದ್ರೂ ಸಿದ್ಧಾಂತ ಬದಲಾವಣೆ ಆದ್ರೆ ಅವ್ರ ಇಷ್ಟ. ನಾವೆಲ್ಲಿ ಆಹ್ವಾನ ಮಾಡಿಲ್ಲ, ಏನಿಲ್ಲ ಅಂತ ಬರೋದು ಬೇಡ. ಯಾರು ಕೋಮದ ವಿಷ ಬೀಸ್ತಾರೆ ಬೇಡ. ಈಗ ಕುಲಕರ್ಣಿಯವರು ನಾನ್ ಹೇಳದ್ ಬಿಟ್ಬಿಡ್ರಿ. ರಾಜ್ಯಾಧ್ಯಕ್ಷರು ಬಣ ಅವರು ಕೆಲವು ಫೋಟೋಗಳು ರಿಲೀಸ್ ಮಾಡಿದ್ರಲ್ಲ ವಿಚಾರಣೆ ಆದ್ಮೇಲೆ, ಟೋಪಿ ಹಾಕೊಂಡಿರೋದು, ಇಫ್ತಾರ್ ಕೂಟದಲ್ಲಿರೋದು, ಅದಕ್ಕೆ ಉತ್ತರ ಕೊಡ್ಲಿ ಸಾಕು. ನಾನು ಯಾಕೆ ಉತ್ತರ ಕೊಡ್ಬೇಕು ಅದಕ್ಕೆ? ನೆಕ್ಸ್ಟ್ ಟೈಮ್ ಹಿಂದೂ ಪರವಾಗಿ ಮಾತನಾಡೋರೆ ಸಿಎಂ ಆಗ್ತಾರೆ ಅಂತ ಹೇಳಿದ್ರು. ಹಿಂದೂ ಪರವಾಗಿ ಅಂದ್ರೆ ಹಿಂದೂ ಪರವಾಗಿರ್ತಕ್ಕಂಥ ಹೀಗಾದ್ರೆ ನಾವು ಅಲ್ಲಪ್ರಭು ಅವ್ರ ಪರವಾಗಿ ಮಾತಾಡಿದ್ರೆ ಹಿಂದೂ ಪರ ಅಲ್ಲ, ಇವ್ರ ಪರವಾಗಿ ಮಾತಾಡಿದ್ರೆ ಹಿಂದೂ ಪರ ಅಲ್ವಾ? ಅಂದ್ರೆ ನಾನು ತಮ್ಮ ಮುಖಾಂತರ ಅವರೆಲ್ಲ ಬಿಜೆಪಿ ಸ್ನೇಹಿತರಿಗೆ ನನ್ನ ಕಿವಿ ಮಾತಿದೆ. ಸರ್ಕಾರ ನಿಮ್ದಿದೆ ರೀ. ಸ್ವತಂತ್ರ ಭಾರತದಲ್ಲಿ ಸರ್ದಾರ್ ಪಟೇಲ್ ಆದ್ಮೇಲೆ ಅತ್ಯಂತ ಬಲಿಷ್ಠ ಹೋಮ್ ಮಿನಿಸ್ಟರ್ ಅಮಿತ್ ಶಾ. ಅಮಿತ್ ಶಾ ಅವರು ಮೋದಿ ಅವರಿದ್ದಾರೆ. ಈ ಡೆಡ್ಲಿ ಡುವೋ ಕಾಂಬಿನೇಷನ್ ನಲ್ಲಿ ನೀವು ಒಂದು ತೀರ್ಮಾನ ತಗೊಳ್ಳಿ. ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದವರು ನಮ್ಮ ದೇಶದ ನಾಗರಿಕರಲ್ಲ ಅಂತ ಹೇಳ್ಬಿಡ್ಲಿ. ಅವಾಗ ಆಟೋಮ್ಯಾಟಿಕ್ ಯಾವ ಯೋಜನೆನೂ ಅವ್ರಿಗೆ ಹೋಗಲ್ಲ, ಯಾವ ಬಜೆಟ್ ಹೋಗಲ್ಲ, ಏನು ಹೋಗಲ್ಲ. ಟಿಲ್ ದೇ ಆರ್ ಸಿಟಿಸನ್ಸ್ ಆಫ್ ದ ಕಂಟ್ರಿ ಕಾನ್ಸ್ಟಿಟ್ಯೂಷನಲಿ, me and any government is constitutionally bound to protect their rights. ಇದೆಯಾ? ಮಾಡ್ಬಿಡ್ಲಿಲ್ಲ, ಅವ್ರ ಹತ್ರನೇ ಇದೆಯಲ್ಲ. ಹೆಂಗೆ ವಕ್ಫ್ ಬಿಲ್ ಪಾಸ್ ಮಾಡಿಸ್ಕೊಂಡ್ರು, ತಗೊಂಡು ಬಂದ್ಬಿಡಿ ಒಂದು ಹೊಸ ಬಿಲ್ಲು. ಅಲ್ಪಸಂಖ್ಯಾತರು ನಾಗರಿಕರಲ್ಲ, ದಲಿತರು ನಾಗರಿಕರಲ್ಲ, ಆದಿವಾಸಿ ನಾಗರಿಕರಲ್ಲ, ಹಿಂದುಳಿದ ವರ್ಗದವರು ನಾಗರಿಕರಲ್ಲ. ಏನ್ ಸರ್ ತಂದ್ಬಿಡ್ಲಿ. ನಾಗರಿಕರಿಲ್ಲ ಅಂದ್ರೆ ಆಟೋಮೆಟಿಕ್ ಯಾವ ಯೋಜನೆ ಬರಲ್ಲ, ಯಾವ ಬಜೆಟ್ ಇರಲ್ಲ, ಯಾವ ಆಯವ್ಯಯ ಇರೋದಿಲ್ಲ. ಅವರಿಗೆಲ್ಲರೂ ಅಮೆರಿಕ ಕಳಿಸ್ತೀರಾ, ಪಾಕಿಸ್ತಾನ ಕಳಿಸ್ತೀರಾ, ಅಫ್ಘಾನಿಸ್ತಾನ ಕಳಿಸ್ತೀರಾ, ಕಳಿಸ್ಲಿ. ಯಾರು ಬೇಡ ಅಂದಿದ್ದಾರೆ? ಏನಿದು ಹುಡುಗಾಟದ ಮಾತುಗಳು? ಕಾಂಗ್ರೆಸ್ ಒಂದೇ ಧರ್ಮದ ಪರವಾಗಿ ಓಲೈಕೆ ಮಾಡ್ತಾ ಇದೆ. ಮೊನ್ನೆ ಗ್ಯಾರಂಟಿನಲ್ಲಿ 52,000 ಕೋಟಿ ರೂಪಾಯಿ ಬರೀ ಮುಸಲ್ಮಾನರಿಗೆ ಹೋಗ್ತಾ ಇದೆಯಲ್ರಿ. ಎಷ್ಟು ಅಲ್ಪಸಂಖ್ಯಾತರ ಬಜೆಟ್? 4 ಲಕ್ಷ ಕೋಟಿನಲ್ಲಿ 3,500 4,000 ಕೋಟಿ ರೂಪಾಯಿ ಅಷ್ಟೇ ಅಲ್ಪಸಂಖ್ಯಾತರ ಬಜೆಟ್. ಅಲ್ಪಸಂಖ್ಯಾತರ ಬಜೆಟ್ ಅಂದ್ರೆ ಯಾರು? ಬುದ್ಧಿಸ್ಟ್ ಬರ್ತಾರೆ, ಕ್ರಿಶ್ಚಿಯನ್ಸ್ ಬರ್ತಾರೆ, ಮುಸಲ್ಮಾನರು ಬರ್ತಾರೆ, ಜೈನ್ ಬರ್ತಾರೆ. ಅದಕ್ಕೆ ಹಲಾಲ್ ಬಜೆಟ್ ಅಂತಾರೆ. ನಾವು 1,000 ಕೋಟಿ ರೂಪಾಯಿ ITBT ನಲ್ಲಿ ನಾವು ಲೀಪ್ ಪ್ರೋಗ್ರಾಮಿಗೆ ಕೊಟ್ಟಿದೀವಿ. ಅದೇ ಮುಸ್ಲಿಂ ಬಜೆಟ್. 10,000 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ನಾವು ಪ್ರಗತಿ ಪಥ ಮಾಡ್ತಾ ಇದ್ದೀವಿ. ಅದೇ ಮುಸ್ಲಿಂ ಬಜೆಟ್. 27,000 ಕೋಟಿ ರೂಪಾಯಿ RDPR ಕೊಟ್ಟಿದೀವಿ. ಅದೇ ಮುಸ್ಲಿಂ ಬಜೆಟ್. ಏನ್ ಮಾತಾಡ್ತಾರೆ ಇವರು? ಸ್ವಲ್ಪ ಪ್ರಾಬ್ಲಮ್ ಏನಂದ್ರೆ, ಇವರು ಆಯವ್ಯಯದ ಪುಸ್ತಕ, ನಿಮ್ಮ ಪತ್ರಿಕೆಗಳು ಅವೆಲ್ಲ ಓದಿದ್ರೆ ಪರವಾಗಿಲ್ಲ. ಬೆಳಿಗ್ಗೆ ಎತ್ತಿ ಇವರು ವಾಟ್ಸ್ಆಪ್ ಮೆಸೇಜಸ್ ಬಿಜೆಪಿ ನೋಡಿದ್ರೆ ಇದೇ ಆಗ ಚರ್ಚೆಗೆ ಬರ್ತಾರೆ ಇಲ್ರಿ. ಬಂದ್ರ ಅಲ್ಲಿ ಸದನದಲ್ಲಿ ಈಗ ತಾನೇ ಆಯವ್ಯಯದ ಸೆಷನ್ ಮುಗ್ದಿದೆ ಅಲ್ಲ, ಬಂದ್ರೆ ಒಬ್ಬರನ್ನ ಮಾತಾಡಕ್ ಯಾರಿದ್ರ? ಸುಮ್ನೆ ಬರೋದು ಮೀಡಿಯಾ ಮುಂದೆ ಹಲಾಲ್ ಬಜೆಟ್ ಅನ್ನೋದು ಹೋಗೋದು ಅಷ್ಟೇ.